ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಯೂತ್ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಅಬ್ಬಾಸ್ ಕೊಲೆಗೆ ಸ್ಕೆಚ್ ಹಾಕ್ಲಾಯ್ತಾ, ಸುಪಾರಿ ಕೊಡ್ಲಾಯ್ತಾ ಅನ್ನೋ ಪ್ರಶ್ನೆ ಇದೆ. ಹೈದರ್ ಅಲಿ ಕೊಲೆಗೆ ಪ್ರತೀಕಾರವಾಗಿ ಅಬ್ಬಾಸ್ ಹತ್ಯೆಗೆ ಯತ್ನಿಸಲಾಯಿತು ಅನ್ನೋ ಮಾಹಿತಿ. 8 ಆರೋಪಿಗಳನ್ನ ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ. ಹೈದರ್ ಅಲಿ ಸಹೋದರ ಶಬ್ಬೀರ್ ಅಲಿ ಸೇರಿದಂತೆ ಅಳಿಯ ಸಾಜಿದ್, ಇಬ್ಬರು ರೌಡಿ ಶೀಟರ್ ಸೇರಿ 8 ಜನರನ್ನ ಈ ಪ್ರಕರಣದಲ್ಲಿ ಅರೆಸ್ಟ್ ಮಾಡಲಾಗಿದೆ. ಅಬ್ಬಾಸ್ ಹತ್ಯೆಗೆ ಅಂತ ಮಾರಕಾಸ್ತ್ರಗಳನ್ನ ಕೊಟ್ಟಿದ್ರ ಜೊತೆಗೆ ಸುಪಾರಿಯನ್ನ ಕೂಡ ಶಬ್ಬೀರ್ ಅಲಿ ಅನ್ನೋನು ಕೊಟ್ಟಿರ್ತಾನೆ. 30 ಲಾಂಗು, ಮಚ್ಚು, ಡ್ರ್ಯಾಗರ್ ಸಮೇತ ಅಬ್ಬಾಸ್ ಹತ್ಯೆಗೆ ಪೂರ್ವ ನಿಯೋಜಿತ ಪ್ಲಾನ್ ಅನ್ನ ಕೂಡ ಗ್ಯಾಂಗ್ ಮಾಡಿರುತ್ತೆ. ಕಾರು, ಬೈಕ್ನಲ್ಲಿ ಅಬ್ಬಾಸ್ ಕೊಲೆಗೆ ಗ್ಯಾಂಗ್ ರೆಡಿಯಾಗಿರುತ್ತೆ. ಕೊಲೆಗೂ ಮುನ್ನವೇ ಮರ್ಡರ್ ಸ್ಕೆಚ್ ಹಾಕಿದ್ದ ಗ್ಯಾಂಗ್ ಅನ್ನ ಅರೆಸ್ಟ್ ಮಾಡಲಾಗಿದೆ ಅನ್ನೋದ್ರ ಮಾಹಿತಿ ಲಭ್ಯ ಆಗ್ತಾರೆ. ಈ ಹೈದರ್ ಅಲಿ ಯಾರು ಕೇಳಿದ್ರೆ, ಈತ ಕೊಲೆ ಆದಂತಹ ವ್ಯಕ್ತಿ ಅಶೋಕ್ ನಗರದ ರೌಡಿ ಶೀಟರ್ ಆಗಿರ್ತಾನೆ. ಸೊ ಈ ಕೊಲೆಗೆ ಸಂಬಂಧಪಟ್ಟಂತೆ ಪ್ರತೀಕಾರವನ್ನು ಅಬ್ಬಾಸ್ ಹತ್ಯೆ ಮಾಡೋದ್ರ ಮೂಲಕ ತೀರಿಸ್ಕೊಳ್ಬೇಕು ಅಂತ ಗ್ಯಾಂಗ್ ಪ್ರಯತ್ನ ಪಡ್ತಿರುತ್ತೆ. ಡೀಟೇಲ್ಸ್ ಕೊಡ್ತಾರೆ ನರಸಿಂಹಮೂರ್ತಿ. ಈ ಕೃತ್ಯ ಹೇಗೆ ಬಯಲಿಗೆ ಬಂತು ಅಂತ, ಪೊಲೀಸರ ಕಾರ್ಯಾಚರಣೆ ಯಾವ ರೀತಿ ಇತ್ತು? ಮಮತಾ, ಕಳೆದ ವರ್ಷ ಅಶೋಕ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಆನೆಪಾಳ್ಯದಲ್ಲಿ ಹೈದರ್ ಅಲಿ ಅಂತೇಳಿ ರೌಡಿ ಶೀಟರ್, ಆತನನ್ನ ಬರ್ಬರವಾಗಿ ಹತ್ಯೆಯನ್ನ ಮಾಡಲಾಗಿತ್ತು. ಅದರ ರಿವೆಂಜ್ಗಾಗಿ ಇದೀಗ ಒಂದಷ್ಟು ಸ್ಕೆಚ್ ಅನ್ನ ಹಾಕ್ತಿದ್ದಂತಹ ಸಂಬಂಧ ಇದೀಗ ಹೈದರ್ ಅಲಿಯ ಸಹೋದರ ಹಾಗೂ ಇತರ ರೌಡಿ ಶೀಟರ್ ಗಳನ್ನ ಬಂಧನ ಮಾಡುವ ಕೆಲಸವನ್ನ ಸಿಸಿಬಿ ಪೊಲೀಸರು ಮಾಡಿದ್ದಾರೆ. ಇಲ್ಲಿ ಹೈದರ್ ಅಲಿ ಸಹೋದರ ಸಾಜಿದ್ ಇರ್ಬೋದು, ಮತ್ತೆ ಅದ್ರ ಜೊತೆಗೆ ಬೈಯಪ್ಪನಹಳ್ಳಿ ರೌಡಿ ಶೀಟರ್ ಗಳಾದ ಸುಮನ್, ಅಲ್ಸೂರ್ಗೇಟ್ ರೌಡಿ ಶೀಟರ್ ಶಿವಪ್ರಸಾದ್, ಶರವಣ, ವಿನೋದ್, ಪ್ರೇಮ್ ಪೂಜಾರ್ ಇವರೆಲ್ಲರನ್ನ ಕೂಡ ಬಂಧನ ಮಾಡುವಂತಹ ಕೆಲಸವನ್ನ ಮಾಡಲಾಗಿದೆ. ಇದಕ್ಕಾಗಿ ಈ ಹೈದರ್ ಅಲಿಯ ಕೊಲೆಗೆ ಪ್ರತೀಕಾರವಾಗಿ ಸುಪಾರಿಯನ್ನ ಕೊಡ್ಲಾಗಿತ್ತು. ಅದಕ್ಕಾಗಿ ಸುಮಾರು 30ಕ್ಕೂ ಹೆಚ್ಚು ಈ ಮಚ್ಚು ಲಾಂಗುಗಳನ್ನ ಸಹ ರೆಡಿ ಮಾಡಿ ಕೊಡ್ಲಾಗಿತ್ತು. ಇವರು ಕೃತ್ಯವನ್ನ ನಡೆಸುವ ಮೊದಲೇ ಇದೀಗ ಸಿಸಿಬಿ ಅಧಿಕಾರಿಗಳು, ಸಿಸಿಬಿ ಪೊಲೀಸರು ಕಾರ್ಯಾಚರಣೆಯನ್ನ ನಡೆಸಿ ಈ ಒಂದು ಗ್ಯಾಂಗ್ ಅನ್ನ ಬಂಧನ ಮಾಡುವ ಕೆಲಸವನ್ನ ಮಾಡಿದ್ದಾರೆ. ಸದ್ಯ ಅಬ್ಬಾಸ್ ಅಲಿ ಅಂತೇಳಿ ಆತನ ಸ್ಕೆಚ್ಗೆ ಇವರು ಪ್ಲಾನ್ ಅನ್ನ ಮಾಡಿದ್ರು, ಆತನ ಹತ್ಯೆಗೆ ಸ್ಕೆಚ್ ಹಾಕಿದ್ರು ಅನ್ನೋದು ಗೊತ್ತಾಗ್ತಿದೆ. ಈ ಅಬ್ಬಾಸ್ ಅಲಿ ಯೂತ್ ಕಾಂಗ್ರೆಸ್ ಸೆಕ್ರೆಟರಿ ಅನ್ನೋದು ಕೂಡ ಗೊತ್ತಾಗ್ತಿದೆ. ಸದ್ಯ ಈ ಸಂಬಂಧ ಸಿಸಿಬಿ ಪೊಲೀಸರು ಇವರನ್ನ 8 ಮಂದಿಯನ್ನ ವಶಕ್ಕೆ ಪಡೆದುಕೊಂಡು ಬಂಧನ ಮಾಡಿ ಒಂದಷ್ಟು ವಿಚಾರಣೆಯನ್ನ ನಡೆಸುವ ಕೆಲಸವನ್ನ ಮಾಡ್ತಿದ್ದಾರೆ. ಧನ್ಯವಾದ ತಮ್ಮ ಮಾಹಿತಿಗಾಗಿ.